ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಿಗಡಾಯಿಸ್ತಲೇ ಇದೆ. ಹೋಟೆಲ್ ಉದ್ಯಮಿಯೊಬ್ಬ 54,000 ರೂಪಾಯಿ ಕೊಟ್ಟು 8 ಸಿಲಿಂಡರ್ಗಳನ್ನು ಖರೀದಿಸಿದ್ದಾರೆ. ಹಲವೆಡೆ ಹೋಟೆಲ್ ಊಟದ ಬೆಲೆ ದರ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗ್ತಿಲ್ಲ, ಹೋಟೆಲ್ಗಳಲ್ಲಿ ಊಟ ಸಿಗ್ತಿಲ್ಲ, ದೇಗುಲಗಳಲ್ಲಿ ದಾಸೋಹಕ್ಕೂ ಕುತ್ತು ಬಂದಿದೆ, ಹಾಸ್ಟೆಲ್ನಲ್ಲಿ ತುತ್ತು ಊಟಕ್ಕೂ ಕಂಟಕವಾಗಿದೆ. ಇಷ್ಟಕ್ಕೆಲ್ಲ ಕಾರಣವೇ ಸಿಲಿಂಡರ್ ಸಮಸ್ಯೆ. ಗಲ್ಫ್ ರಾಷ್ಟ್ರಗಳ ಯುದ್ಧ, ರಾಜ್ಯದಲ್ಲಿ ಅನಿಲಾಘಾತ. 54,000 ರೂಪಾಯಿ ಕೊಟ್ಟು 8 ಗ್ಯಾಸ್ ಸಿಲಿಂಡರ್ ಖರೀದಿ. ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣಕ್ಕೆ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. 8 ಸಿಲಿಂಡರ್ಗಳಿಗೆ 56,000 ರೂಪಾಯಿ ಕೊಟ್ಟು ಖರೀದಿಸಿದ್ದೀನಿ ಅಂತ ಮೀನಾಕ್ಷಿ ಕಾಫಿ ಬಾರ್ ಹೋಟೆಲ್ ಮಾಲೀಕ ಸುನಿಲ್ ಬೇಸರ ವ್ಯಕ್ತಪಡಿಸಿದ್ರು. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಇವಾಗ ಸಾಟರ್ಡೆ ಬೇಕೇ ಬೇಕು ಅಂತ ಬಾಟಲ್ ನೆಕ್ ತೊಗೊಂಡು ಬಂದು ಲಾಸ್ಟ್ಲಿ ಸರ್ ಇವ್ರು ಇಷ್ಟು ಕೇಳ್ತಾರೆ ಡೆಲಿವರ್ ಮಾಡ್ತೀವಿ ಅಂತ ನಮಗೆ ಖುದ್ದಾಗಿ ನಾನು ಡೆಲಿವರ್ ಮಾಡಿದ್ದಾರೆ ವಿತ್ ಪ್ರೂಫ್ ನನ್ನ ಹತ್ರ ಇದೆ. ಜಾಸ್ತಿ ಇಸ್ಕೊಂಡು ಡೆಲಿವರಿ ಮಾಡ್ತಾರೆ. ಸೊ ನಾವು ಏನು ಮಾಡೋಕ್ಕಲ್ಲ, ಹೋಟೆಲ್ ನಡೆಸಲೇಬೇಕು, ಕೆಲಸದವ್ರಿಗೆ ಸಂಬಳ ಕೊಡಬೇಕು, ವೆಂಡರ್ಸ್ಗಳಿಗೆ ಪೇಮೆಂಟ್ ಮಾಡಬೇಕು. ಸೊ ಓಪನ್ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2,000 ರೂಪಾಯಿ ಇರೋದನ್ನ 7,000 ರೂಪಾಯಿ 8,000 ರೂಪಾಯಿವರೆಗೂ ಕೊಟ್ಟು ಗ್ಯಾಸ್ ಎಮರ್ಜೆನ್ಸಿ ಹಾಗೂ ಸಿಲಿಂಡರ್ ಬೆಲೆ ಏರಿಕೆ ಮಧ್ಯೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವ ಬೆಂಗಳೂರು ಕೆಫೆಯಲ್ಲಿ ಎಲ್ಲಾ ತಿಂಡಿಗಳ ಬೆಲೆ 10 ರೂಪಾಯಿ ಹೆಚ್ಚಾಗಿದೆ. ಆಗ್ತಿಲ್ಲ, ಆದರೂ ನಾವು ಟ್ರೈ ಮಾಡ್ತಾ ಇದೀವಿ, ಕ್ಲೋಸ್ ಮಾಡಬಾರ್ದು. ಎಲ್ಲಿಂದಾರ ಅಲ್ಲಿ ಒಂದು ಸಿಲಿಂಡರ್ ಸಿಕ್ಕಿದ್ರು ನಮಗೆ ಕೆಲವೊಂದು ಐಟಮ್ ಎಲ್ಲ ಬೇಡ, ಒಂದು ರೈಸ್ ಬಾತ್ ಇಟ್ಟರು ಸಾಕು, ಕೆಲವರು ನಂಬಿ ಹೋಟೆಲ್ಗೆ ಬರ್ತಾರೆ ಅಂತೇಳಿ ನಾವು ಓಪನ್ ಮಾಡಿದ್ದೀವಿ. ಆದರೂ ಸಿಗ್ತಾ ಇಲ್ಲ. ತುಂಬ ಕಷ್ಟಪಟ್ಟು ಕಟ್ಟಿಗೆ ಎಲ್ಲ ತಂದು ನೆನ್ನೆವೆಲ್ಲ ಮಾಡಿದ್ದೀವಿ, ಅನ್ನ ಸಾಂಬಾರು ಮಾಡ್ಕೊಂಡಿದ್ದೀವಿ. ಆಗ್ತಾ ಇಲ್ಲ ಸರ್. ಪ್ರೈಸ್ ಅಂತೂ ಒಂದು 10 ಇಡ್ಲಿ ಇರೋದು 10 ರೂಪಾಯಿ ಎಕ್ಸ್ಟ್ರಾ, ಈ ಥರ ಎಲ್ಲ ಪ್ರೈಸಸ್ ಎಲ್ಲ ನಾವು ಜಾಸ್ತಿ ಮಾಡಿದ್ದೀವಿ. ಅತ್ತ ಮೈಸೂರಿನಲ್ಲೂ ಪರಿಸ್ಥಿತಿ ಏನೂ ಭಿನ್ನವಾಗಿಲ್ಲ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ ಒಂದೆಡೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ರೆ, ಮತ್ತೊಂದೆಡೆ ತಿಂಡಿ ಊಟದ ಬೆಲೆ ಏರಿಕೆಗೆ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವ ಸತ್ಕಾರ್ ಉಪಹಾರ್ ಹೋಟೆಲ್ನಲ್ಲಿ ಸೌದೆ ಒಲೆ ಇಟ್ಟು ಅಡುಗೆ ಮಾಡ್ತಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮನೆಯಲ್ಲಿ ಗ್ಯಾಸ್ ಖಾಲಿಯಾದ್ರೆ ಆನ್ಲೈನ್ ಬುಕ್ಕಿಂಗ್ ಕೂಡ ಆಗಿಲ್ಲ. ಹೀಗಾಗಿ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸೌದೆ ಒಲೆಯಲ್ಲೇ ದಾಸೋಹ ಮಾಡಲಾಗಿದೆ. ಭಕ್ತರಿಗೆ ತೊಂದರೆಯಾಗದಂತೆ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿದೆ. ಕಲಬುರಗಿಯ ಶರಣಬಸವೇಶ್ವರ ಮಠದಲ್ಲೂ 5 ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿಸಲಾಗಿದೆ. ಸಾವಿರಾರು ಭಕ್ತರಿಗೆ ಮಠದಲ್ಲಿ ಪ್ರಸಾದ ವಿತರಿಸಲಾಯಿತು. ಶಿವಮೊಗ್ಗದ ದುರ್ಗಿಗುಡಿಯ ಪ್ರಸಿದ್ಧ ಶುಭಂ ಹೋಟೆಲ್ನಲ್ಲಿ ಎದ್ದಿಲು ಬಳಸಿ ಅಡುಗೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಕ್ಯಾಟರಿಂಗ್ ಆರ್ಡರ್ ರದ್ದು ಮಾಡಿರೋ ಹೋಟೆಲ್ ಎದ್ದಿಲು ಮೂಲಕ ಅಡುಗೆ ಮಾಡಿದ್ರೆ ಗ್ಯಾಸ್ಗಿಂತ ರುಚಿ ಅಂತಿದ್ದಾರೆ. ತುಮಕೂರಲ್ಲಿ ಹೋಟೆಲ್ ಮಾಲೀಕರಿಗೆ ಅಡುಗೆ ಎಣ್ಣೆ ಬೆಲೆ ಮತ್ತಷ್ಟು ಸಂಕಷ್ಟ ತಂದಿದೆ. ಅಡುಗೆ ಎಣ್ಣೆ ಲೀಟರ್ಗೆ 15 ರೂಪಾಯಿ ಹೆಚ್ಚಳವಾಗಿದೆ. ಮತ್ತೊಂದು ಕಡೆ ಸೌದೆ ಒಲೆಯೇ 25ರಿಂದ 30 ಸಾವಿರಕ್ಕೆ ಏರಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಬಂದಾಗಿದ್ರೆ ಇನ್ನು ಕೆಲ ಹೋಟೆಲ್ನಲ್ಲಿ ಮೆನು ಚೇಂಜ್ ಮಾಡಿದ್ದಾರೆ. ಹೀಗಾಗಿ ಆಹಾರ ಪದಾರ್ಥಗಳನ್ನ ಖರೀದಿಸೋರೇ ಇಲ್ಲ. ವ್ಯಾಪಾರವಿಲ್ಲದೆ ಕಿರಣಿ ಅಂಗಡಿ ವರ್ತಕರು ಕಂಗಾಲಾಗಿದ್ದಾರೆ. ಇನ್ನು ಕಾಫಿನಾಡಿನ ಪ್ರವಾಸೋದ್ಯಮಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಹೋಟೆಲ್ ಮತ್ತು ಅಂಗಡಿಗಳು ಬಂದಾಗಿದ್ದು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಪ್ರವಾಸಿ ತಾಣ ಖಾಲಿಯಾಗಿವೆ. ಗದಗದ ಎಪಿಎಂಸಿ ಮಾರುಕಟ್ಟೆಯಲ್ಲೂ ಕೆಲ ಹೋಟೆಲ್ಗಳು ಬಂದಾಗಿವೆ. ಹೀಗಾಗಿ ಮಾರ್ಕೆಟ್ಗೆ ತರಕಾರಿ ಮತ್ತು ಸಂತೆಗೆ ಜಾನುವಾರು ತಂದಿದ್ದ ರೈತರು ಊಟಕ್ಕೆ ಪರದಾಡಿದ್ರು. ಬ್ಯೂರೋ ರಿಪೋರ್ಟ್, TV9.